ಹಲೋ ಎವ್ರಿವನ್, ವೆಲ್ಕಮ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸ್ಯಾಟರ್ಡೆ ಆಫ್ಟರ್ನೂನ್. ಸೊ ನನ್ನ ಕಸಿನ್ ಮನೆಗೆ ಹೋಗಿದ್ದೆ. ಅಲ್ಲಿಂದ ಅವಳು ಒಂದು ಟೆಂಪಲ್ಗೆ ಹೋಗಿ ಬರೋಣ ಅಂತ ಕರೆದ್ಲು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ, ನಾನು ನನ್ನ ಮಗ ಮತ್ತು ಅವಳ ಮಗಳು 4 ಜನ ಒಂದು ಆಟೋದಲ್ಲಿ. ಇದು ದೇವಸ್ಥಾನ ಇರೋದು ಬಂದು ಹೊಸಕೋಟೆ ಹತ್ರ ಕಂಬಳಿಪುರ ಅನ್ನೋ ಗ್ರಾಮ, ಕಾಟೇರಮ್ಮನ ದೇವಸ್ಥಾನ. ಹುಣ್ಣಿಮೆ ಆಗಿತ್ತು, ಸೊ ಹಾಗಾಗಿ ನಾವು ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು. ಆದ್ರೂ ಚೆನ್ನಾಗಿರುತ್ತೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಈವ್ನಿಂಗ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ. ತುಂಬ ರೋಸ್ ಗಿಡಗಳಿತ್ತು, ಆ ಸೈಡ್ ತುಂಬ ರೋಸ್ ಬೆಳೀತಾರೆ. ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಅವ್ರ ಮನೆಯಿಂದ ಒಂದು 45 ಮಿನಿಟ್ಸ್ ಅಷ್ಟೇ. ಈ ದೇವಸ್ಥಾನಕ್ಕೆ ಹೋಗಿದ್ದು ವೈಬ್ ಹೆಂಗಿತ್ತು ಅಂತಂದರೆ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಜಾತ್ರೆಗೆ ಹೋಗ್ತಿದ್ವಲ್ಲ ಆ ಥರ ಫೀಲ್ ಇತ್ತು. ನಮ್ಮ ಮಕ್ಳಿಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಜನ ಇದ್ದರು. ಆಲ್ಮೋಸ್ಟು ನಾನು ಅಲ್ಲಿ ಕೇಳ್ಪಟ್ಟಂಗೆ ಒಂದು 20,000 ಜನ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಬರ್ತಾರಂತೆ. ನಾನು ತುಂಬ ನೋಡಿದ್ದೆ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಈ ದೇವಸ್ಥಾನದ ಬಗ್ಗೆ ಕೇಳಿದ್ದೆ. ಸೊ ಹಾಗೆ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಹೋಗಿದ ತಕ್ಷಣ ದೇವರು ಈ ಥರ ಅಡ್ಡ ಹಾಕೋದು ಅಂತ ಹೇಳ್ತಾರೆ. ಚೆನ್ನಾಗಿತ್ತು. ಅಲ್ಲಿ ಏನೇನೋ ಶಾಸ್ತ್ರ ಎಲ್ಲ ಕೇಳ್ತಾರೆ. ಅದಕ್ಕೆಲ್ಲ ಮುಂಚೆನೇ ಟಿಕೆಟ್ ತೊಗೋಬೇಕಂತೆ. ಪರ್ ಟಿಕೆಟ್ ಬಂದು 2000 ಐ ಥಿಂಕ್, ನಾನಲ್ಲಿ ಕೇಳಿದಾಗೆ. ಆ ಥರ ಎಲ್ಲ ಕೇಳಿಕೊಂಡು ನಾವು ಸುಮ್ಮನೆ ವಿಸಿಟ್ ಮಾಡೋಕ್ಕೆ ಅಂತ ಹೋಗಿದ್ವಿ ಅಷ್ಟೇ ದೇವಸ್ಥಾನನ. ಇದೆಲ್ಲ ನೋಡಿ ಒಂಥರ ಖುಷಿಯಾಯಿತು. ನಮ್ಮ ಮಕ್ಕಳಿಗೆ ಈ ಥರ ದೇವಸ್ಥಾನದಾಗಲಿ ದೇವ್ರದಾಗಲಿ ಟಮಟೆ ಬೀಡ್ಸ್ ಅಂತೂ ಎಲ್ಲ ಮಕ್ಕಳಿಗೆ ಖುಷಿಯಾಯಿತು. ಅವ್ರು ತುಂಬ ಎಂಜಾಯ್ ಮಾಡಿದ್ರು ಅಂತ ಹೇಳ್ತೀನಿ. ಇದೇನಪ್ಪ ಯಾವಾಗಲೂ ಕುಕ್ಕಿಂಗ್ ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಆಗ್ತಾಯಿದ್ಲು ಅಂತ ಹೇಳ್ತೀರಾ. ಸೊ ಹಾಗೆ ನಾನು ಯಾವ್ಯಾವ ಟೆಂಪಲ್ಗೆ ಹೋಗ್ತೀನಿ, ಯಾವುದಾದ್ರು ಒಳ್ಳೆ ಪ್ಲೇಸ್ಗೆ ಹೋಯ್ತು ಅಂದರೆ ಅದನ್ನು ಹಾಗೆ ಅಪ್ಲೋಡ್ ಮಾಡೋಣ, ನಿಮಗೂ ಎಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು. ಇಲ್ಲಿ 2 ಆಲದ ಮರ ಇದೆ, ಮುನೇಶ್ವರ ಮತ್ತು ಕಾಟೇರಮ್ಮ ಅಂತ ಹೇಳಿಬಿಟ್ಟು. ಇದು ಬಂದು 350 ವರ್ಷ ಹಳೇದಂತೆ. ಇಲ್ಲಿ ತೆಂಗಿನಕಾಯಿನ ಏನೋ ಹರಕೆ ಕಟ್ಕೊಬಿಟ್ಟು 108 ಸತಿನೋ ಅಥವಾ 21 ಸತಿನೋ ಅವ್ರಿಗೆ ಹೇಗೆ ಮನಸ್ಸಿಗೆ ಬರುತ್ತೋ ಆ ಥರ ಪ್ರದಕ್ಷಿಣೆ ಹಾಕ್ತಾರೆ. ಅದಕ್ಕೂ ಕಾಯಿ ಕಟ್ಟೋದಕ್ಕೆ 300 ರೂಪಾಯಿ ಏನೋ ಹರಕೆಗೆ. ಆ ಥರ ಹಂಗೆ ಕಟ್ಕೊಬಿಟ್ಟು ಅಷ್ಟು ರೌಂಡ್ ಮಾಡ್ತಾರೆ. ಆಲ್ಮೋಸ್ಟ್ ನೋಡಿ, ಈ ವಿಗ್ರಹ ಬಂದು 35 ಅಡಿ ಎತ್ತರ ಇದೆ. ಈ ವಿಗ್ರಹ ನೋಡಿ ಒಂಥರ ಖುಷಿಯಾಯಿತು. ಒಂಥರ ಒಳ್ಳೆ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ನಾವು ಹಾಗೇ ದೇವಸ್ಥಾನಕ್ಕೆ ಕ್ಯೂ ನಿಂತ್ಕೊಂಡಿದ್ವಿ. ಸೇಮ್ ಧರ್ಮಸ್ಥಳ, ತಿರುಪತಿ ಆ ಲೆವೆಲ್ಗೆ ಕ್ಯೂ ಇತ್ತು. ಒಂದು ಹೇಳ್ತಿದ್ನಲ್ಲ ಹಾಗೆ ಒಂದು 20,000ದಿಂದ 30,000 ಜನ ಬರ್ತಾರೆ ಮಂಗಳವಾರ ಶುಕ್ರವಾರ. ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಲಿ ಅಂತ ಅಲ್ಲಿ ಕೇಳ್ಪಟ್ಟೆ ನಾನು. ಹಾಗೆಯೇ ಇಲ್ಲಿ ಅವರು ಏನೇನೋ ಒಂದು ಮೂಲ ವಿಗ್ರಹನ ನಿಮಗೆ ತೋರ್ಸೋದಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಫೋಟೋ ಎಲ್ಲ ತೆಗೆಯೋದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು. ಮೇನ್ ವಿಗ್ರಹ ಬಂದು ಬೇರೆ ಕಡೆ ಇದೆ. ಇಲ್ಲಿ ಅವರಿಗೆ ಏನು ನಂಬಿಕೆ ಇತ್ತು ಆ ಥರ ಏನೋ ನೀರು ಹಾಕಿಸ್ಕೊತಾ ಇದ್ದಾರೆ. ಈಗಲೂ ಇದನ್ನೆಲ್ಲ ನಂಬ್ತಾರ ಅಂತ ಅನ್ಕೋಬೋದು ಕೆಲವರು. ಬಟ್ ಅವ್ರ ನಂಬಿಕೆಗೆ ನಾವು ಯಾಕೆ ಇದು ಮಾಡೋಣ ಅಲ್ವಾ. ಸೊ ನಾನು ಅಷ್ಟೇ ಜಸ್ಟ್ ಹಾಗೆ ಎಲ್ಲದನ್ನು ಕ್ಯಾಪ್ಚರ್ ಮಾಡಿಕೊಂಡು ನಿಮಗೊಂದು ಈ ಥರ ಇನ್ನೂ ಇದೆ ಅಂತ ಎಲ್ಲ ಹೇಳಿಬಿಟ್ಟು ತೋರಿಸೋಣ ಅಂತ. ಬಟ್ ಈ ದೇವ್ರ ಮಹಿಮೆ ಅಂತೂ ತುಂಬ ಅಪಾರವಾಗಿದೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ. ಸೊ ಹಾಗೆ ನೋಡ್ಕೊಬರೋಣ, ನಾವು ಒಂದು ಸತಿ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿ ಬಂದ್ವಿ. ಇದು ಬಂದು ಮುನೇಶ್ವರ ಮತ್ತು ಕಾಟೇರಮ್ಮ, ಆವಾಗಲೇ ತೋರಿಸಿದ್ನಲ್ಲ ಆಲದ ಮರ ಅಲ್ಲಿದೆ. ಮತ್ತು 9 ನವದುರ್ಗೆಯರಿದ್ದಾರೆ ಈ ಆಲದ ಮರದ ಮಧ್ಯದಲ್ಲಿ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಗೆ ಹಿಂದಿನ ಕಾಲದಲ್ಲಿ ಅಜ್ಜಿ ತಾತರ ಮನೆಗೆ ಹಳ್ಳಿಗಳಿಗೆ ಹೋದಾಗ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ವೋ ಜಾತ್ರೆ ಎಕ್ಸ್ಪೀರಿಯನ್ಸ್ನ, ಹಾಗೆ ನಮ್ಮ ಮಕ್ಕಳು ಕೂಡ ಇದ್ದು ಎಂಜಾಯ್ ಮಾಡಿದ್ರು ಅಂತ ಹೇಳ್ತೀನಿ. ಹೊರಗಡೆ ಬಂದಿದ ತಕ್ಷಣ ಅಲ್ಲಿ ಎಕ್ಸಿಬಿಷನ್ ಇತ್ತು, ಡ್ರ್ಯಾಗನ್ ಟ್ರೈನ್ ಹಾಗೆ ಕೊಲಂಬಸ್, ಮಕ್ಕಳೆಲ್ಲ ಆಟ ಆಡೋದಕ್ಕೆ. ಇಬ್ಬರೂ ಕೂಡ ಡ್ರ್ಯಾಗನ್ ಟ್ರೈನಲ್ಲಿ ಕೂರ್ತೀವಿ ನಾವು ಅಂತ ಹೇಳಿದ್ರು. ಸೊ ಹಾಗೆ ಅವ್ರನ್ನ ಆಟ ಆಡಿಸ್ಕೊಂಡು ಹೊರಗಡೆ ಬಂದರೆ ನೋಡಿ, ಆಲ್ಮೋಸ್ಟ್ ಇದು 6 o'clock ಆದರೂ ಕೂಡ ಇಲ್ಲಿ ಎಷ್ಟು ವೆಹಿಕಲ್ಸ್ ಇತ್ತು ಅಂದರೆ ತುಂಬಾ ಇತ್ತು. ಇನ್ನೂ ಬರ್ತಾಯಿದ್ರು. ನಾವು ರಿಟರ್ನ್ ಆಗಬೇಕಾದ್ರೂ ಇನ್ನೂ ಜನಗಳು ಬರ್ತಾನೇ ಇದ್ದರು. ಬೆಂಗಳೂರಿಗೆ ಬರಬೇಕಾದ್ರೆ ಹಾಗೆ ಇಲ್ಲೊಂದು ಯೆಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು ಟೇಸ್ಟ್ ಮಾಡಿರಲಿಲ್ಲ ಯಾವಾಗಲೂ ನಿಜವಾಗ್ಲೂ. ಸೊ ಹಾಗೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಬಂದ್ವಿ ನಾವು. ಮನೆಗೆ ಬಂದು ಒಂದು ಬ್ಯೂಟಿಫುಲ್ ಮೂನ್ ನೋಡಿಕೊಂಡು ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್,
ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೈನ್.